ಈಗ ಸಿಂಪಲ್ಲಿ 5 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಎಲೆಕೋಸು ಪಲ್ಯ ಇದು ತೋರಿಸ್ತಾ ಇರೋದು. ತುಂಬ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆ ಥರನೇ ಇರುತ್ತೆ. ಈಗ ವಿಡಿಯೋ ಶುರು ಮಾಡೋಣ. ಈಗ ನೋಡಿ, ಹಿಂಗೆ ದೊಡ್ಡದು ಎಲೆಕೋಸಲ್ಲಿ ಒಂದು ಅರ್ಧ ಎಲೆಕೋಸು ತೊಗೊಂಡಿದ್ದೀನಿ. ಈಗ ನಾನು ಸುಲಭವಾಗಿ ನಾವು ಸಣ್ಣದಾಗಿ ಹೆಚ್ಕೊಳ್ಳೋ ವಿಧಾನನ ಈಸಿಯಾಗಿ ಮೆಥಡ್ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಅರ್ಧ ಎಲೆಕೋಸು ತೊಗೊಂಡು ಹಿಂಗೆ ತೆಂಗಿನ ಕಾಯಿ ತುರಿತೀವಲ್ಲ, ಅದರಲ್ಲಿ ದೊಡ್ಡ ಕಣ್ಣು ಇರುತ್ತಲ್ಲ ಅದರಲ್ಲಿ ಕೊಬ್ಬರಿ ತುರಿಯೋದ್ರಲ್ಲಿ ಇದರಲ್ಲಿ ನಾವು ಈ ಥರ ಚೆನ್ನಾಗಿ ತುರ್ಕೊಂಡ್ರೆ ನಾವು ಸಣ್ಣಗೆ ಒಂದೇ ಲೆವೆಲಾಗಿ ಚೆನ್ನಾಗಿ ಬರುತ್ತೆ ತುರ್ಕೊಂಡ್ರೆ ಪಲ್ಯಕ್ಕೆ ಎಲೆಕೋಸು ಮಾತ್ರ. ಮತ್ತು ನಾವು ಇದು ಎಲೆಕೋಸು ತುರಿತೀವಲ್ಲ, ಇದನ್ನು ನಾವು ಗೋಬಿ ಮಂಚೂರಿ ಮಾಡೋದಕ್ಕೂ ಇದೇ ಮೆಥಡ್ ಯೂಸ್ ಮಾಡಿಕೊಂಡು ತೊಳ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ನಾವು ಇದು ಮಾಡೋದಕ್ಕೆಲ್ಲ ನೋಡಿ ಸಣ್ಣಗೆ ಈ ಥರ ಚೆನ್ನಾಗಿ ಒಂದೇ ಸಮವಾಗಿ ಬಂತು. ಈಗ ಎಲೆಕೋಸು ತುರಿದಿಟ್ಟಿರೋದು ಸಣ್ಣದಾಗಿ. ಈಗ ನಾವು ಇದನ್ನು ಉಪ್ಪು ನೀರಲ್ಲಿ ಹಾಕಿ ಒಂದು 2 ನಿಮಿಷ ಹಾಕ್ಬಿಟ್ಟು ತೊಳ್ಕೊಳ್ಳೋಣ, ವಾಶ್ ಮಾಡ್ಕೊಳ್ಳೋಣ. ಫಸ್ಟ್ ಹಾಗೇ ತುರಿದಿರೋದು ನಾನು. ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ನಾವು ಒಂದು ಜರಡಿ ಸಹಾಯದಿಂದ ನಾವು ಇದು ನೀರನ್ನೆಲ್ಲ ಸೋಸ್ಕೊಳ್ಳೋಣ. ಸೋಸ್ಕೊಂಡ್ಬಿಟ್ಟು ನಾವು ಒಂದು 2 ನಿಮಿಷ ಬಿಟ್ಟರೆ ಅದು ನೀರು ಸೋರ್ಕೊಳ್ಳುತ್ತೆ. ನಾವು ಅಷ್ಟರೊಳಗೆ ಇದಕ್ಕೆ ಒಂದು ಮಿಕ್ಸನ್ನ ರೆಡಿ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಎಲ್ಲ ಹಾಕಿ ಮಾಡ್ಕೊಳ್ಳೋದು ಒಂದು ಮಿಕ್ಸರು ರೆಡಿ ಮಾಡ್ಕೊಳ್ಳೋಣ, ಮಿಕ್ಸ್ ಜಾರ್ಗೆ ಹಾಕಿ. ಈಗ ನೋಡಿ, ಒಂದು 5 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಮತ್ತು 1 ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಅರ್ಧ ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸಣ್ಣದಾಗಿ ನೀರು ಹಾಕ್ದಂಗೆ ನಾವು ಮಿಕ್ಸಿ ಜಾರಲ್ಲಿ ಸುಮ್ಮನೆ ಇದು ಮಾಡ್ಕೊಂಡು ಬರಬೇಕು, ರುಬ್ಕೊಂಬರ್ಬೇಕು. ನೀರು ಹಾಕ್ತಲೇ ರುಬ್ಕೊಬೇಕು. ಈ ಥರ ನೋಡಿ ತರಿಯಾಗಿ ರುಬ್ಕೋಬೇಕು. ಈ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿರೋದನ್ನು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ಈಗ ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿದ ನಂತರ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಂತರ ಒಂದು 4-5 ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿನ ಮುರಿದು ಇಟ್ಟಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಒಂದು 2 ಗರಿಯಷ್ಟು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಸಣ್ಣ ಉರಿನಲ್ಲೇ ಇಟ್ಟು ಸ್ವಲ್ಪ ಚೆನ್ನಾಗಿ ಅಲ್ಲಾಡಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಈಗ ನಂತರ ನಾವು ಇದಕ್ಕೆ ತೆಂಗಿನ ತುರಿ ಎಲ್ಲ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗತ್ತೆ. ಈಗ ಅಷ್ಟರೊಳಗೆ ಒಂದು ಹಿಂಗೆ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಹರಳಿಂಗೆ ಹಾಕ್ತಾಯಿದ್ದೀನಿ. ಹರಳಿಂಗೆ ಹಾಕಿದ್ರೆ ಒಳ್ಳೆ ಪರಿಮಳ ಕೊಡುತ್ತೆ ಪಲ್ಯಕ್ಕೆ. ಹಾಕಿ ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಆಗೋವರೆಗೂ ಸ್ವಲ್ಪ ಸಣ್ಣ ಉರಿನಲ್ಲೇ ಇಟ್ಕೋಬೇಕು. ಈಗ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಿಂಗು ಮತ್ತು ಅರಿಶಿಣ ಹಾಕೋದ್ರಿಂದ ಈ ಎಲೆಕೋಸು ಪಲ್ಯ ಕಲರ್ ಚೇಂಜ್ ಆಗೋದಿಲ್ಲ ನೋಡಿ. ಅರಿಶಿಣ ಹಾಕ್ತಾಯಿದ್ದೀನಿ. ನಂತರ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ನಂತರ ನಾವು ಎಲೆಕೋಸು ಹಾಕ್ಕೋಬೇಕಾಗತ್ತೆ. ಎಲ್ಲ ತುರಿದು ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು. ಇವಾಗ ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀರಿನ ಅಂಶ ಹೋಗೋವರೆಗೂ ಅದೇ ನೀರೇ ಸಾಕಾಗುತ್ತೆ, ಮತ್ತು ನೀರು ಹಾಕೋದೇನು ಬೇಕಾಗಿರೋದಿಲ್ಲ. ಇದು ಚೆನ್ನಾಗಿ ಹಿಂಗೆ ಬಾಡಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ. ಇದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹಬ್ಬಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬ ಸೂಕ್ತವಾಗಿರುತ್ತೆ, ಮತ್ತು ಚಪಾತಿಗೂ ಸಹ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಇದು ಸಹ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಎಲೆಕೋಸಿಗೆ ನಾವು ಉಪ್ಪು ಹಾಕ್ಬಿಟ್ರೆ ಅವಾಗ ಈ ಹಂತದಲ್ಲಿ ಹಾಕಿದ್ರೆ ನೀರಿನ ಅಂಶ ಎಲ್ಲ ಬೇಗ ಹಿಂಗುತ್ತೆ. ಈಗ ಒಂದು 2 ನಿಮಿಷ ಮುಚ್ಚಿಬಿಡೋಣ. ನೀರು ಹಾಕೋದು ಬೇಡ, ಅದರಲ್ಲೇ ಅದೇ ನೀರಲ್ಲೇ ಇದು ಡ್ರೈ ಆಗುತ್ತೆ ನೋಡಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.